ಮಂಡ್ಯದಲ್ಲಿ ಶಿಕ್ಷಕಿಯೋರ್ವರನ್ನ ಹತ್ಯೆಗೈದಿದ್ದಂತಹ ಪ್ರಕರಣ ಸಂಬಂಧ ಇದೀಗ ಆರೋಪಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಮೇಲುಕೋಟೆ ಶಿಕ್ಷಕಿ ನಾಪತ್ತೆಯಾಗಿದ್ರು, ನಂತರ ಕೊಲೆಯಾಗಿ ಒಂದು ಕೊಲೆ ಅನ್ನುವಂತಹ ಒಂದು ದೂರಿನ ಅನ್ವಯ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ರು. ಕೊಲೆ ಬಳಿಕ ಊರು ಬಿಟ್ಟಿದ್ದಂತಹ 22 ವರ್ಷದ ನಿತೀಶ್ನನ್ನ ಸೆರೆ ಹಿಡಿದಿದ್ದಾರೆ. ಕೊಂದು ಬೆಟ್ಟದ ತಪ್ಪಲ್ನಲ್ಲಿ ಶವವನ್ನ ಹೂತಿಡಲಾಗಿತ್ತು. ಮಾಣಿಕ್ಯನಹಳ್ಳಿ ಗ್ರಾಮದ ದೀಪಿಕಾ ಕೊಲೆಯಾದಂತಹ ಶಿಕ್ಷಕಿ ಆತನೇ ಕೊಲೆಗಾರ ಅನ್ನೋದು ಆರೋಪವನ್ನ ಮಾಡಿದಂತಹವರ ಒಂದು ವಿಷಯ. ಅವರ ಪತಿ ಕೂಡ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಪತಿ ಲೋಕೇಶ್ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಆರೋಪಿಯನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಹಿಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಅಕ್ಕ ಅಂತ ಹೇಳ್ಕೊಂಡು ಆಕೆಯ ಜೊತೆಗೆ ಸ್ನೇಹವನ್ನ ಸಂಪಾದನೆ ಮಾಡಿದ್ದ. ನಂತರದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಆ ಬೆಟ್ಟದ ತಪ್ಪಲ್ನಲ್ಲಿ ಇಬ್ಬರು ಕೂಡ ಜಗಳ ಆಡ್ತಾ ಇದ್ದಂತಹ ವಿಡಿಯೋವೊಂದನ್ನ ಪ್ರವಾಸಿಗರು ಸೆರೆ ಹಿಡಿದಿದ್ರು. ನಂತರ ಪೊಲೀಸ್ ಠಾಣೆಗೆ ಸಂಬಂಧಿತವಾಗಿ ದೂರನ್ನ ಕೊಟ್ಟಿದ್ರು. ಜೊತೆಗೆ ಆಕೆಯ ಪತಿ ಕೂಡ ಲೋಕೇಶ್ ಅವರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆ ಮಾಹಿತಿಯನ್ನ ಆಧರಿಸಿ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. 22 ವರ್ಷದ ನಿತೀಶ್ ಎಸ್ಕೇಪ್ ಆಗಿದ್ದ. ಈ ಒಂದು ಕೊಲೆಯನ್ನ ಮಾಡಿದ ನಂತರದಲ್ಲಿ ಅಲ್ಲೇ ಶವವನ್ನ ಆತ ಹೂತಿಟ್ಟು ಎಸ್ಕೇಪ್ ಆಗಿದ್ದ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ತಲೆಮರೆಸಿಕೊಂಡಿದ್ದಂತಹ ನಿತೀಶ್ನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೇಗೆ ಸೆರೆ ಸಿಕ್ಕ? ದಿವ್ಯಾ, ಏನು ದೀಪಿಕಾ ಅವರ ಬಾಡಿ ಅಂದ್ರೆ ಮೃತದೇಹ ಪತ್ತೆಯಾದಂತಹ ಬಳಿಕವಾಗಿ ನಿತೀಶ್ ಕೂಡ ನಾಪತ್ತೆ ಆಗಿರ್ತಾನೆ. ಜೊತೆಗೆ ಆ ದೀಪಿಕಾ ಅವರ ಫೋನ್ ಕಾಲ್ ನೋಡುವಂತ ಸಂದರ್ಭದಲ್ಲಿ ಕೊನೆ ಕಾಲ್ ಕೂಡ ನಿತೀಶ್ದೇ ಆಗಿರುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅನುಮಾನ ವ್ಯಕ್ತಪಡಿಸ್ತಾರೆ. ಜೊತೆಗೆ ದೀಪಿಕಾ ಅವರ ಗಂಡನು ಕೂಡ ಬಲವಾಗಿ ಆತನ ಮೇಲೆ ಅನುಮಾನ ವ್ಯಕ್ತಪಡಿಸುವಂತದ್ದು. ಬಳಿಕವಾಗಿ ಪೊಲೀಸರು ಕೂಡ ಈತನ ಹುಡುಕಾಟಕ್ಕೆ ಆರಂಭಿಸಿದಾಗ ಈತ ಹೊಸಪೇಟೆಯಲ್ಲಿ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಇರುವುದಾಗಿ ಒಂದು ಮಾಹಿತಿ ಲಭ್ಯ ಆಗತ್ತೆ. ಮಾಹಿತಿ ಲಭ್ಯದ ಆಧಾರದ ಮೇಲೆ ಹೊಸಪೇಟೆ ಪೊಲೀಸರಿಗೆ ಮಂಡ್ಯ ಪೊಲೀಸರು ವಿಷಯವನ್ನ ಮುಟ್ಟಿಸಿ ಆತನನ್ನ ಬಂಧನ ಮಾಡಕ್ಕೆ ಕೂಡ ಒಂದು ಆದೇಶವನ್ನು ನೀಡ್ತಾರೆ. ಇದಾದ ಬಳಿಕವಾಗಿ ಹೊಸಪೇಟೆ ಪೊಲೀಸರು ಆತನನ್ನ ಬಂಧಿಸ್ತಾರೆ. ಇದೀಗ ಆ ಹೊಸಪೇಟೆಗೆ ಹೋಗಿ ಮಂಡ್ಯ ಪೊಲೀಸರು ಆತನನ್ನ ಮೇಲುಕೋಟೆ ಪೊಲೀಸ್ ಠಾಣೆಗೆ ಕರೆತಂದಿರುವಂತದ್ದು. ಇದೀಗ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಆದ ಬಳಿಕವಾಗಿ ಹಿಂದೆ ನ್ಯಾಯಾಧೀಶರ ಮುಂದೆ ಆತನನ್ನ ಮುಂದೆ ನಿಲ್ಲಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು.